ನಮ್ಮ ಇಲಾಖೆ ರೈಲ್ವೆ ಇಲಾಖೆಯಿಂದ 28, 29, 30 3 ದಿನ ನರ್ಸಿಂಗ್ ಇದಕ್ಕೆ ಮಕ್ಕಳಿಗೆ ನರ್ಸಿಂಗ್ ಎಕ್ಸಾಮಿನೇಷನ್ನು ನಮ್ಮ ರೈಲ್ವೆ ಇಲಾಖೆಯ ಒಂದು ಅಡಿಯಲ್ಲಿ ನಡೀತಾ ಇದೆ. ಸುಮಾರು 35-40 ವರ್ಷದಿಂದ ಇದ್ದಂಥ ಕೆಲವು ನಿಬಂಧನೆಗಳು ಈ ಬಾರಿ ಅವರೇ ಪರೀಕ್ಷೆಗೆ ಹೋಗ್ಬೇಕಾದ್ರೆ ಅಡ್ಮಿಷನ್ ಏನು ಪ್ರವೇಶ ಪತ್ರ ಕೊಡ್ತಾರೆ, ಆ ಪ್ರವೇಶ ಪತ್ರದಲ್ಲಿ ನಮೂದಿಸಿ ಗೊಂದಲಗಳಾಗಿದ್ವಿ. ನಾನು ನಿನ್ನೆ ಸಾಯಂಕಾಲ ಬೆಂಗಳೂರಿನಿಂದ ದೆಹಲಿಗೆ ಬರಬೇಕಾದ್ರೆ ಮಂಗಳೂರಿನ ಭರತ ಶೆಟ್ಟರು MLA ಅವರು, ನಮ್ಮ ಮಂಗಳೂರಿನ ಲೋಕಸಭಾ ಸದಸ್ಯರಾದ ಬ್ರಿಜೇಶ್ ಚೌತ್ ಅವರು, ಶ್ರೀನಿವಾಸ್ ಪೂಜಾರು, ಅನೇಕ ಮಿತ್ರರು ಮತ್ತು ಬ್ರಾಹ್ಮಣ ಸಭಾ ಮಹಾಸಭಾದ ಮತ್ತು ಎಲ್ಲ ನಮ್ಮ ಸಂಘ ಸಂಸ್ಥೆಗಳು ನನ್ನನ್ನು ಕೇಳಿದ್ರು. ನನಗೆ ಅದೇನು ಅಂತ ಮಾಹಿತಿ ಇರಲಿಲ್ಲ. ಆಮೇಲೆ ಡೆಲ್ಲಿಗೆ ಬಂದ ಮೇಲೆ ಅಧಿಕಾರಿಗಳು ಕರೆದು ಬೆಳಿಗ್ಗೆ 10 ಗಂಟೆಯಿಂದ ಸುಮಾರು 3 ಗಂಟೆವರೆಗೂ ಕೂಡ ಮಾತನಾಡಿ, ಇವತ್ತು 10 ಗಂಟೆಗೆ ಶುರುವಾಗಿತ್ತು ನಮ್ಮದು ರಿವ್ಯೂ ಇತ್ತು. ಇವತ್ತು ಆ್ಯಕ್ಚುಲಿ ಒಂದು ಒಳ್ಳೆಯದಾಗಿತ್ತು. ಇವತ್ತು ಎಲ್ಲ ಅಧಿಕಾರಿಗಳು ಜೊತೆಯಲ್ಲೇ ಇದ್ದರು. ಹಾಗಾಗಿ ಅದನ್ನು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರ ಗಮನಕ್ಕೆ ತಂದಾಗ ತಕ್ಷಣವೇ ಅವರು ಕಾರ್ಯೋನ್ಮುಖರಾಗಿ ನಮ್ಮ ಚೇರ್ಮನ್ರು ಸನ್ಮಾನ್ಯ ಸತೀಶ್ ಕುಮಾರ್ ಅವರು ಕೂಡ ಮೀಟಿಂಗ್ನಲ್ಲಿ ಇದ್ದಿದ್ದರಿಂದ ಅವರು 6-7ನೇ ತಾರೀಕು ಮತ್ತೆ ಇದ್ದಿದೆ ಎಕ್ಸಾಮಿನೇಷನ್, ಇನ್ನೊಂದು ಕೋರ್ಸ್ಗಿದೆ, ಅಷ್ಟೊಳಗಡೆ ಮಾಡೋಣ ಅಂತಂದ್ರೆ ನಾನು ಹೇಳಿದೆ, ಇಲ್ಲ ಅದೆಲ್ಲ ಆಗೋದಿಲ್ಲ, ಇವತ್ತೇ ಆಗಬೇಕಾಯ್ತದೆ, ಇವತ್ತೇ ಅದು ದೃಢೀಕರಣ ಆಗಬೇಕು. ಯಾವುದೇ ಕಾರಣಕ್ಕೆ ಈ ಥರದ್ದು ಗೊಂದಲ ಸೃಷ್ಟಿ ಮಾಡಿ ಮಕ್ಕಳಿಗೆ ತಲೆ ಬಿಸಿ ಆಗಿರೋದನ್ನು ತಪ್ಪಿಸಲೇಬೇಕು ಅಂದಾಗ ಇಡೀ ದೇಶಾದ್ಯಂತ ಸುಮಾರು 35-40 ವರ್ಷದ ಆ ಸುತ್ತೋಲೆ ಇವತ್ತು ವಾಪಸ್ ತೆಗೆದುಕೊಂಡಿದ್ವಿ. ಅದನ್ನ ಈಗಾಗಲೇ ನಮ್ಮ CRB ಚೇರ್ಮನ್ರು, ಸಂಬಂಧಪಟ್ಟಂಥ ಇಲಾಖೆಯ ಮುಖ್ಯಸ್ಥರಾದ ನಾವು ಅನ್ಫಾರ್ಚುನೇಟ್ಲಿ ಇವತ್ತು ರಾಜಗೋಪಾಲ್ ಅಂತ ಅಂದ್ಬಿಟ್ಟು ನಮ್ಮ ಬೆಂಗಳೂರಿನಲ್ಲೇ ಇದ್ದರು, ಕನ್ನಡದವರು, ತಮಿಳ್ನಾಡಿನ ಕೇಡರ್ನವರು. ಅವರು ಇವತ್ತು ಅದನ್ನೆಲ್ಲ ಇದು ಮಾಡಿ ಇವಾಗಲೇ ಆದೇಶ ಮಾಡ್ತಾಯಿದ್ದಾರೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ನಿಮ್ಗೆ ಆದೇಶ ಪತ್ರವನ್ನು ಕೂಡ ಕೊಡ್ತಾಯಿದ್ದೀವಿ. ಅದರೊಳಗೆ ಏನಿದೆ, ನೀವು ಮಾಂಗಲ್ಯ ಸರ, ಚೂಡಿದಾರ ಹಾಕ್ಕೊಳ್ಳೋದು, ಡ್ರೆಸ್ ಕೋಡ್ ಹಾಕ್ಕೊಳ್ಳೋದು, ಬಳೆ ಹಾಕ್ಕೊಳ್ಳೋದು, ಜನವಾರ ಹಾಕ್ಕೊಳ್ಳೋದು, ಈ ಥರದ ಅನೇಕ ವಿಚಾರಗಳನ್ನು ತೋರಿಸಿ ಮಕ್ಕಳಿಗೆಲ್ಲ ಒಂದು ಕಡೆ ಕಸಿವಿಸಿಯನ್ನು ಉಂಟು ಮಾಡ್ತಕ್ಕಂಥ ಕೆಲಸಗಳು ಯಾಕಾಯಿತು ಏನೋ ಗೊತ್ತಿಲ್ಲ. ಅದ್ರ ಬಗ್ಗೆ ಸನ್ಮಾನ್ಯ ಸಚಿವರಿಗೆ ವಿನಂತಿ ಮಾಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ನಮಗೆ ಅದು ಇದಾಗ್ತದೆ ಅಂತ. ಅದಕ್ಕೆ ಅವರು ಎಷ್ಟು ಚೆನ್ನಾಗಿ ಅಶ್ವಿನಿ ವೈಷ್ಣವ್ ಸಾಹೇಬರು ಸ್ಪಂದಿಸಿದ್ರು ಅಂದರೆ ತಕ್ಷಣವೇ ಅದನ್ನು ವಾಪಸ್ ತೊಗೊಳೋದಕ್ಕೆ ಹೇಳಿ ಇವತ್ತಿನಿಂದನೇ ಆ ಎಲ್ಲ ಥರದವನ್ನು ಕೂಡ ರದ್ದು ಮಾಡಿ, ಬೆಳಿಗ್ಗೆನೂ ಕೂಡ ನಾವು ನಿನ್ನೆ ಅದಾದಮೇಲೆ ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ಕೂಡ ಮೆಸೇಜ್ ಹೋಗಿತ್ತು, ಎಲ್ಲೆಲ್ಲಿ ಎಕ್ಸಾಮಿನೇಷನ್ ಆಗ್ತಾಯಿದೆ, ನಾಟ್ ಓನ್ಲಿ ಕರ್ನಾಟಕ, ಇನ್ ಎಂಟೈರ್ ದೇಶ, ವರ್ಲ್ಡ್ ಏನೇನಿದೆ ಭಾರತದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಇದನ್ನು ಸ್ಥಗಿತಗೊಳಿಸಿದ್ದಾರೆ. ಇನ್ನು ಮುಂದೆ ಈ ಥರದ ಸನ್ನಿವೇಶಗಳು ಆಗೋದ ಹಾಗೆ ಒಂದು ದೊಡ್ಡ ಕೆಲಸವನ್ನು ಇವತ್ತು ರೈಲ್ವೆ ಇಲಾಖೆ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರ ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರ ಮಾರ್ಗದರ್ಶನದಲ್ಲಿ ನಾನು ಅದನ್ನು ತುಂಬ ವಿನಂತಿ ಮಾಡಿದಾಗ ನಮ್ಮ ಇನ್ನೊಬ್ಬ ಸಹೋದ್ಯೋಗಿ ನಮ್ಮ ನವನೀತ್ ಸಿಂಗ್ ಬಿಟ್ಟು ಅವರು ಕೂಡ ಇದ್ದರು. ಅವರು ಕೂಡ ಅದಕ್ಕೆ ಸಹಕಾರ ಕೊಟ್ಟರು ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಮನವರಿಕೆ ಆಯಿತು. ಈ ಥರ ಯಾಕೆ ಆಗ್ತಾಯಿದೆ ಅನ್ನೋದಾದಮೇಲೆ ನಾನು ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿದೆ. ಆ ಎಕ್ಸ್ಪ್ಲೈನ್ ಆದಮೇಲೆ ತಿಳ್ಕೊಂಡು ಅದನ್ನು ವಿತರಣೆ ಮಾಡಿದ್ದಾರೆ. ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಈ ಥರದ ನಿಬಂಧನೆಗಳಿಲ್ಲದೆ ಅವ್ರ ಎಕ್ಸಾಮಿನೇಷನ್ ಬರೆಯೋದಕ್ಕೆ ಅವಕಾಶ ಆಗಿದೆ. ಇದಕ್ಕೆ ನಾನು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರಿಗೆ ಮತ್ತು ಅದಕ್ಕೆ ಸಹಕಾರದಂಥ ಅಧಿಕಾರಿಗಳು ಕೂಡ ಧನ್ಯವಾದಗಳು ಸಮರ್ಪಣೆ ಮಾಡ್ತೀನಿ. ಈ ರೀತಿಯಾದ ಗೊಂದಲಗಳನ್ನು ಮಾಡಿ ಭವಿಷ್ಯದ ಭಾರತದ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಗೆ ಒಂದು ಸಣ್ಣ ಅಪಚಾರವೂ ಕೂಡ ಆಗಬಾರ್ದು ಅಂತ ನಮ್ಮ ಮಂತ್ರಿಗಳು ಇದನ್ನು ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಾನು ರೈಲ್ವೆ ಸಹಾಯಕ ಮಂತ್ರಿಯಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಕರ್ನಾಟಕ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಈ ಥರದ ಒಂದು ಏನಿತ್ತು ರೂಲ್ಸು ಇದನ್ನು ತೆಗೆದುಹಾಕಿದ್ದೀವಿ. ಸೊ ಅದನ್ನು ಧರಿಸಿ ಹೋಗ್ಬೋದು ಅನ್ನೋದು ಕ್ಲಾರಿಟಿ. ಅದಕ್ಕೋಸ್ಕರವಾಗಿ ಈ ಅಭ್ಯರ್ಥಿಗಳು ಯಾರಿದ್ದಾರೆ ನಿಯಮಾನುಸಾರ ಪರೀಕ್ಷೆ ಬರೀತಕ್ಕಂಥದಕ್ಕೆ ನಾನು ವಿನಂತಿ ಮಾಡ್ತೀನಿ. ಈ ಗೊಂದಲ ಎಲ್ಲ ನಿವಾರಣೆ ಆಗಿದೆ, ಆ ಥರದ್ದು ಯಾವುದೂ ಗೊಂದಲ ಇಲ್ಲ. ಆದರೆ ಕೆಲವು ನೀವು ಮತ್ತೊಂದು ಕಠಿಣವಾದ ಪರೀಕ್ಷಾ ವ್ಯವಸ್ಥೆಯಲ್ಲಿ ಏನಿದೆಯೋ ಅದನ್ನು ಅಳವಡಿಸ್ತಾರೆ. ಈ ನಿಬ್ಬದಿ ಏನು ಯಾವ ಇದೇನಿದಕ್ಕೆ ಅನ್ನೋಂಥ ಕಟ್ಟುಪಾಡುಗಳಿದ್ದೋ ಈ ಕಟ್ಟುಪಾಡುಗಳನ್ನೆಲ್ಲವನ್ನು ಕೂಡ ಸುಮಾರು ವರ್ಷದ ಕಟ್ಟುಪಾಡುಗಳನ್ನು ವಾಪಸ್ ಪಡ್ಕೊಂಡಿದ್ದೀವಿ. ಸಾಕಲ್ಲ ಸರ್? ಕರ್ನಾಟಕದಲ್ಲಿ ಆದಂಥ ವಿವಾದನೆ ಇದಕ್ಕೆ ಕಾರಣ ಆಯಿತು ಅಂತೀರಾ? ಒಂದು
ವಿವಾದ ಕಾರಣ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೂ ಕೂಡ ಬೆಳಕು ಚೆಲ್ಲಿದ್ರು. ಆದ್ದರಿಂದ ಯಾರಿಗಾರು ಮುಜುಗರ ಆಗಿದ್ದರೆ, ತೊಂದರೆ ಆಗಿದ್ದರೆ, ನೋವಾಗಿದ್ದರೆ ನಾನು ಇಲಾಖೆಯ ಒಬ್ಬ ಸಹಾಯಕ ಮಂತ್ರಿಯಾಗಿ ಕ್ಷಮೆ ಕೋರ್ತೀನಿ. ನಾನು ಇದಕ್ಕೆ ನಮ್ಮನ್ನು ಸಡನ್ನಾಗಿ ಗಮನಿಸೋಕ್ಕೆ ಸಹಕಾರ ನೀಡಿದಂಥ ಮಂಗಳೂರಿನ ಭರತ್ ಶೆಟ್ಟಿ MLA ಅವರಿಗೆ, ಚೌತಾ ಅವರಿಗೆ, ಶ್ರೀನಿವಾಸ್ ಪೂಜಾರಿ ಅವರಿಗೆ, ನನ್ನ ಸಹೋದರ ಬೆಂಗಳೂರಿನ ದಕ್ಷಿಣದ ಲೋಕಸಭಾ ಸದಸ್ಯರಾದ ತೇಜಸ್ವಿ ಸೂರ್ಯ ಅವರಿಗೆ, ವೇದವಾಸ ಕಾಮತ್ರಿಗೆ, ಅನೇಕರಿಗೆ ನಾನು ಮತ್ತು ಸಂಘ ಸಂಸ್ಥೆಗಳಿಗೆ ಬೆಳಗ್ಗೆಯಿಂದ ಒಂದು 100 ಮೇಲೆ ಫೋನ್ ಬಂದಿರಬೇಕು ನೆನ್ನೆ ರಾತ್ರಿಯಿಂದ. ಅವರೆಲ್ಲರಿಗೂ ಧನ್ಯವಾದ ಸಮರ್ಪಣೆ ಮಾಡ್ತೀನಿ. ಇನ್ನು ಮುಂದೆ ಈ ಥರವಾದ ಮಕ್ಕಳ ಭವಿಷ್ಯದಲ್ಲಿ ಕೆಲವಾರು ತೊಂದರೆಗಳನ್ನಾಗುವ ಕೆಲವು ನಿಬಂಧನೆಗಳೇನಿದೆ, ಇಂಥ ನಿಬಂಧನೆಗಳನ್ನು ತೆಗೆದುಹಾಕೋದು ಸರಿ ಅನ್ನೋದನ್ನು ನಮ್ಮ ಮಂತ್ರಿಗಳು ಕೂಡ ಇವತ್ತು ಮನದಟ್ಟು ಮಾಡಿದ್ದಾರೆ. ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ನಿಮ್ಮ ಮೂಲಕ ಅವ್ರಿಗೂ ನಾನು ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತೀನಿ.